ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ, ತೆಲಂಗಾಣ ಲೋಕಲ್ ಬಾಡಿಯ ಎಲೆಕ್ಷನ್ನ ಫಲಿತಾಂಶ ಘೋಷಣೆಯಾಗಿದೆ. ಸೊ ಈ ಮುಖಾಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ನೇತೃತ್ವದ ಹೇಮಂತ್ ರೆಡ್ಡಿ ಸರ್ಕಾರಕ್ಕೆ ಅತಿ ದೊಡ್ಡ ಗೆಲುವನ್ನು ತಂದುಕೊಟ್ಟಿದೆ ಲೋಕಲ್ ಬಾಡಿ ಎಲೆಕ್ಷನ್ ಅನ್ನುವಂಥದ್ದು. ಈ ಮುಖಾಂತರ ಅಲ್ಲಿರುವಂತಹ ಮಹಾನಗರ ಪಾಲಿಕೆ ಮತ್ತು ಪುರಸಭೆಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾದಂಥ ಅತಿ ದೊಡ್ಡ ಒಂದು ಮುನ್ನಡೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ನೇತೃತ್ವಕ್ಕೆ ಅನ್ನುವಂಥದ್ದು. ಸೊ ಈ ಮುಖಾಂತರ ತೆಲಂಗಾಣದಲ್ಲಿ ಮತ್ತೊಮ್ಮೆ ತಮ್ಮ ಹಿಡಿತವನ್ನು ಲೋಕಲ್ ಪಾಲಿಟಿಕ್ಸಲ್ಲಿ ಉಳಿಸ್ಕೊಳ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ BRS ಪಕ್ಷ ಏನಿತ್ತಲ್ಲ, ತೆಲುಗು ದೇಶಂ ಪಕ್ಷ, ಅದು ಎಲ್ಲೋ ಒಂದು ರೀತಿ ತುಂಬ ಬಾಟಮ್ ಲೆವೆಲಲ್ಲಿ ಅಥವಾ ಒಂದು ರೀತಿ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ತಮ್ಮ ಹಿಡಿತವನ್ನು ಕಳ್ಕೊಂಡಿದೆ ಅನ್ನುವಂಥದ್ದು ಮತ್ತೊಮ್ಮೆ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಇನ್ನು BJPನೂ ಕೂಡ ಏನು ಹೊರತಾಗಿಲ್ಲ, ಅದು ಕೂಡ ತಮ್ಮದೇ ಆಗಿರ್ತಕ್ಕಂತಹ ಕೆಲವು ಏರಿಯಾಗಳಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿದೆ ಅನ್ನುವಂಥದ್ದು ಇಲ್ಲಿ ಅಂಕಿ ಅಂಶವನ್ನು ಗಮನಿಸಿದಾಗ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ತೆಲಂಗಾಣದ ಏನು ಲೋಕಲ್ ಬಾಡಿಯ ಎಲೆಕ್ಷನ್ನ ಬಗ್ಗೆ ಒಂದು ಪಕ್ಷವಾರು ನಾವು ಸ್ಟ್ರೆಂತನ್ನು ನೋಡಿದಾಗ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಾಲುದಾರಿಕೆಯನ್ನು ಪಡ್ಕೊಳ್ತಿದೆ. ಬರೋಬ್ಬರಿ 191 ಕ್ಷೇತ್ರಗಳ ಒಂದು ಗೆಲುವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಇನ್ನು ತೆಲುಗು BRS ಪಕ್ಷ ಏನಿದೆಯಲ್ಲ, ಸೊ BRS ಪಕ್ಷನೂ ಕೂಡ 63 ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡ್ಕೊಂಡಿದೆ ಮಹಾನಗರ ಪಾಲಿಕೆಯ ವಾರ್ಡ್ಗಳಲ್ಲಿ ಅನ್ನುವಂಥದ್ದು. ಇನ್ನು BJP 76 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಅನ್ನುವಂಥದ್ದು. ಇನ್ನು AIMIM ಪಕ್ಷನೂ ಕೂಡ 22 ಕಾರ್ಪೊರೇಷನ್ ವಾರ್ಡ್ಸ್ಗಳನ್ನ ಗೆದ್ದಿದ್ರೆ, CPI 23 ಮತ್ತು ಇನ್ನಿತರೆ ಪಕ್ಷಗಳು ಕೂಡ ಕೆಲವು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು ಬಂದು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ನಗರ ಪಾಲಿಕೆಗೆ ಸಂಬಂಧಪಟ್ಟಾಗ ಮುನ್ಸಿಪಾಲಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪುರಸಭೆಗೆ ಸಂಬಂಧಪಟ್ಟಾಗೆ ಅತಿ ದೊಡ್ಡ ಮುನ್ನಡೆಯನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ ಬರೋಬ್ಬರಿ 1346 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ರೆ, BRS ಪಕ್ಷ 718 ಕ್ಷೇತ್ರಗಳನ್ನು ಗೆದ್ದಿದೆ ಅನ್ನುವಂಥದ್ದು. BJP 260 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ ಅನ್ನುವಂಥದ್ದು. ಇನ್ನು AIMIM ಪಕ್ಷ 48 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ. ಇನ್ನು CPI 15 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ತೆಲಂಗಾಣದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ನ ಒಂದು ಅಸ್ತಿತ್ವ ಉಳ್ಕೊಂಡಿದೆ ಅನ್ನುವಂಥದ್ದು ಲೋಕಲ್ ಒಂದು ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಾಗೆ. ಸೊ BRS ಪಕ್ಷಕ್ಕೆ ಅತಿ ದೊಡ್ಡ ಹಿನ್ನಡೆ, ಜೊತೆಗೆ BJPಗೆ ಕೂಡ ಹಿನ್ನಡೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಪುನಶ್ಚೇತನ ಕೊಡ್ತಾ ಇದೆ ಈ ಒಂದು ಫಲಿತಾಂಶ ಅನ್ನುವಂಥದ್ದು ಕೂಡ ನಾವು ಗಮನಿಸ್ಬೋದಾಗುತ್ತೆ. ಈ ಮುಖಾಂತರ ತೆಲಂಗಾಣದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಗೆ ಎಲ್ಲೋ ಒಂದು ರೀತಿ ಉಜ್ವಲ ಭವಿಷ್ಯ ಇದೆಯಾ ಅನ್ನುವಂಥದ್ದನ್ನ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಅಲ್ಲಿರ್ತಕ್ಕಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಅತಿ ದೊಡ್ಡ ಮುನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಸೊ ಒಟ್ಟಾರೆಯಾಗಿ ತೆಲಂಗಾಣದ ಒಂದು ಲೋಕಲ್ ಬಾಡಿ ಎಲೆಕ್ಷನ್ನ ಗಮನಿಸಿದಾಗ ಸೊ ಕಾಂಗ್ರೆಸ್ ಮುನ್ನಡೆನ ಕಾಯ್ದುಕೊಂಡಿದೆ, BRS ಮತ್ತು BJP ಪಕ್ಷಕ್ಕೆ ಹಿನ್ನಡೆ ಅಂತ ಹೇಳುವಂಥದ್ದು ಒಟ್ಟಾರೆಯಾಗಿ ನಾವು ಫಲಿತಾಂಶನ ಓರೆ ಹಚ್ಚಿ ನೋಡಿದಾಗ ತಿಳಿತಾ ಹೋಗುತ್ತೆ. ಸೊ ಈ ಮುಖಾಂತರ ತೆಲಂಗಾಣದ ಮುಖ್ಯಮಂತ್ರಿಯಾಗಿರುವಂತಹ ಹೇಮಂತ್ ರೆಡ್ಡಿ ಅವರಿಗೆ ಎಲ್ಲೋ ಒಂದು ರೀತಿ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಕ್ತಾ ಹೋಗ್ತದೆ. ಸೊ ಕಾದು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಟ್ರೆಂಡ್ ಮುಂದುವರಿಯುತ್ತಾ ಅಥವಾ ಏನಾದರೂ ಬದಲಾಗುತ್ತಾ ಅನ್ನುವಂಥದ್ದು ಗಮನಿಸ್ತಾ ಹೋಗಬೇಕಾಗುತ್ತೆ. ಸೊ ಯಾರೇನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ.